ಕತೆಗಳು ಕೆಲವೊಮ್ಮೆ ಕಾಗದದಲ್ಲಿ ಬರೆಯಲಾಗುತ್ತದೆ, ಆದರೆ ಕೆಲವೊಮ್ಮೆ ಹೃದಯದಲ್ಲಿ ಕೆತ್ತಲಾಗುತ್ತದೆ. ಸಿನಿಮಾ ಇಸ್ ನಾಟ್ ಜಸ್ಟ್ ಎಂಟರ್ಟೈನ್ಮೆಂಟ್, ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ ಲೈಫ್. ಈ ಇನ್ಸಿಡೆಂಟ್ ನಮ್ಗೆ ನಿಜವಾಗ್ಲೂ ಸ್ಟ್ರೈಕ್ ಆಯ್ತು ನಮಗೆ ರೈಟಿಂಗ್ ಕೆಂದವರೇ. ಸೊ ಅವ್ರನ್ನ ಯಾವುದಕ್ಕೆ ಕಂಪೇರ್ ಮಾಡಿದ್ವಿ ಅಂದರೆ ಹೂಗಳಾಗಿ. ಸೊ ಅದು ಹೂದೋಟ ಸೇರಿದರೆ ಮಾತ್ರ ಅದು ಸುರಕ್ಷಿತವಾಗಿದೆ. ಇವರು ಒಂದು 15 years ಹಿಂದೆ ಕಂಪೋಸ್ ಮಾಡಿರೋ ಸಾಂಗ್ನ ನನ್ನ ಮುಂದೆ ಪ್ಲೇ ಮಾಡೋದು. ತುಂಬಿ ಒಲವ ನೀಗೀಚಿದ ಹಣೆ ಬರವ ಅಳಿಸಿ ನೀಡು ಮರುಜನ್ಮವ. ಇಂದು ನಾವು ಮಾತನಾಡುತ್ತಿರುವುದು ಒಂದು ಸಿನಿಮಾದ ಬರೀ ಕಥೆ ಅಲ್ಲ, ಒಂದು ಸಂದೇಶದ ಬಗ್ಗೆ, ಒಂದು ಕನಸಿನ ಬಗ್ಗೆ ಮತ್ತು ಒಂದು ಸಮಾಜದ ಜವಾಬ್ದಾರಿಯ ಬಗ್ಗೆ. ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್ ಎಂಬ ವೇದಿಕೆ ಸದಾ ಇಟ್ ಆಲ್ವೇಸ್ ಗೇವ್ ಯು ಸ್ಟೋರೀಸ್ ದಟ್ ಚೇಂಜ್ಡ್ ಮೈಂಡ್ಸ್ ಅಂಡ್ ಸಿನಿಮಾ ದಟ್ ಚೇಂಜ್ಡ್ ಸ್ಟೋರೀಸ್. ಇಂದು ನಮ್ಮೊಂದಿಗೆ ಇದ್ದಾರೆ ತಮ್ಮ ಕಥೆಗಳ ಮೂಲಕ ಜನರನ್ನು ಮುಟ್ಟಿಸಿದ ನಿರ್ದೇಶಕ ಹಾಗೂ ತಮ್ಮ ಅಭಿನಯ, ಸಂಗೀತ ಮತ್ತು ಭಾವನೆಗಳ ಮೂಲಕ ಪಾತ್ರಗಳಲ್ಲಿ ಜೀವ ತುಂಬಿದ ನಟ. ಪ್ಲೀಸ್ ಜಾಯಿನ್ ಮೀ ಇನ್ ವೆಲ್ಕಮಿಂಗ್ ಪನ್ನಗ ಅಂಡ್ ಆದಿತ್ಯ ವಿನೋದ್ ಟು ಅವರ್ ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್. ಪನ್ನಗ ಅವರು ನಿರ್ದೇಶಕರು. He has also done a very beautiful movie called ಕಡಲ ತೀರದ ಭಾರ್ಗವ, and our actor is also a music composer and he is a storyteller. Aditya and Pannaga, welcome to Spark Igniting Minds. ಮೊದಲನೇ ಪ್ರಶ್ನೆ, ನೀವು ನಿಮ್ಮ ಮೂವಿಗೆ ಕೆಂದಾವರೆ ಅಂತ ಒಂದು ಬ್ಯೂಟಿಫುಲ್ ಹೆಸರಿಟ್ಟಿದ್ದೀರಾ. ಹಂಗಂದ್ರೆ ಏನು, ಯಾತಕ್ಕಾಗಿ ಕೆಂದಾವರೆ ಅನ್ನೋದು ನಿಮ್ಮ ಮನಸ್ಸಿಗೆ ಬಂತು? ದೇರ್ ವಾಸ್ ಅ ಮೂಮೆಂಟ್, ಒಂದು ಟೈಮಲ್ಲಿ ಒಂದು ಸಿನಿಮಾ ಮಾಡಬೇಕು, ಅದಕ್ಕೆ ಅಂತ ಒಂದಷ್ಟು ವರ್ಕ್ ಮಾಡಿ, ಒಂದಷ್ಟು ರಿಸರ್ಚ್ ಮಾಡಿ, ಅದಕ್ಕೆ ಅಂತ ಒಂದು ಕತೆ ಎಲ್ಲ ಬರೆದ್ವಿ. ಏನ್ ಟೈಟ್ಲ್ ಇಡೋದು ಅನ್ನೋ ಕ್ವಶನ್. ಓಕೆ. ಸಿನ್ಸ್ ನಾವು ಮಾಡಿರೋ ಕತೆ ಚೈಲ್ಡ್ ಟ್ರಾಫಿಕಿಂಗು, ಚಿಕ್ಕ ಚಿಕ್ಕ ಹೆಣ್ಮಕ್ಳಿಗೆ ಆಗ್ತಾ ಇರೋ ಶೋಷಣೆಗಳ ಬಗ್ಗೆ ಮಾಡ್ತಾ ಇರೋ ಸಿನಿಮಾ. ಸೊ ನಾವು ಕೆಂದಾವರೆ ಅಂತ ಏನಕ್ಕೆ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ, ವಿ ಬೋತ್ ವರ್ ಡಿಸ್ಕಸಿಂಗ್ ಆನ್ ದ ಫೋನ್. ಓಕೆ. ಒಂದು ತಾವರೆ ಹೂವ ಕೆಸರಲ್ಲಿ ಅರಳುತ್ತೆ. ಹೌದು. ಈ ನಾವು ಯಾವ ರೀತಿ ಅದನ್ನ ಮೆಟಫಾರಿಕಲಿ ಹೇಳಬೇಕು ಅಂತ ಅನ್ಕೊಂಡ್ವಿ ಅಂದ್ರೆ, ಈ ಕೆಸರು ನಮ್ಮ ಸಮಾಜ ಇದ್ದಂಗೆ, ಅದರಲ್ಲೂ ಅದು ಅರಳುತ್ತೆ. ಕೆಂದಾವರೆ ಅಂದ್ರೆ ಏನಕ್ಕೆ ಕೆಂಪು ತಾವರೆ ಅಂತ ನಾವು ಅದನ್ನ ರೆಫರ್ ಮಾಡೋದಕ್ಕೆ ಹೊರಟ್ವಿ ಅಂದ್ರೆ, ದ ಚೈಲ್ಡ್ ಹೂ ಹ್ಯಾಸ್ ಸೀನ್ ಅ ಲಾಟ್ ಆಫ್ ಬ್ಲಡ್ ಅಂಡ್ ವೈಲೆನ್ಸ್ ಅಂಡ್ ಶೋಷಣೆಗಳಿಗೂ ಒಳಗಾಗಿರುವಂತ ಒಂದು ಹೆಂಗಸು, ಅವಳ ಕತೆ, ಅವಳು ಅಂತ ಕೆಸರಿನ ಸಮಾಜದಲ್ಲೂ ಅರಳಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೆಂದಾವರೆ. ಸಚ್ ಅ ಬ್ಯೂಟಿಫುಲ್ ಹೆಸರಲ್ವಾ? ಕೆಸರಿನಲ್ಲಿ ಕಮಲ ಅಂತ ನಾವು ತುಂಬಾ ಹೇಳ್ತಾ ಇರ್ತೀವಿ. ದಟ್ ಇಸ್ ಬ್ಯೂಟಿಫುಲ್. ಅಂದ್ರೆ ಲೈಕ್ ಕತೆಗಲ್ಲ, ಟೈಟಲ್ ಗೆ ಐಡಿಯಾ ಇಬ್ರು ಡಿಸ್ಕಸ್ ಮಾಡ್ತಾ ರೀತಿ ಅವ್ರದೇ ಕಂಪ್ಲೀಟ್ಲಿ ಐಡಿಯಾ ಅವ್ರದ್ದಾಗಿತ್ತು. ಎಲ್ಲಾ ಮಕ್ಕಳು ತಾವರೆ ಹೂವ ಇದ್ದಂಗೆ, ಎಷ್ಟೇ ಕೆಸರಲ್ಲಿ ಬೆಳೆದ್ರು ಅದು ಫ್ರೆಶ್ ಆಗಿರುತ್ತೆ, ಪ್ಯೂರ್ ಆಗಿರುತ್ತೆ. ಅದು ಸ್ಪಿರಿಚುವಲಿ ಅದು ಯಾವ ಕೆಸರನ್ನು ತನ್ನಗ್ ತಾನು ಮುಟ್ಟಿಸ್ಕೊಳ್ಳಲ್ಲ, ಅಷ್ಟು ಒಂದು ಪ್ಯೂರಿಟಿ ಅದರಲ್ಲಿ ಇದೆ. ಕಮಲದ ಹೂವು ಮನೆಗೆ ದೇವ್ರ ಹತ್ರ ಸೇರೋದು, ಅದೇ ಸ್ಪಿರಿಚುವಲ್ ಹೀಲಿಂಗ್ ಎಲ್ಲದಕ್ಕೂ ಅದು ಸಿಂಬಲ್, ಇಟ್ಸ್ ಅ ಸಿಂಬಲ್. ಓಕೆ. ಈ ಕಥೆನ ಈ ವರ್ಲ್ಡ್ಗೆ ಹೇಳಬೇಕು, ಈ ಸ್ಟೋರಿನ ಈ ಸಿನಿಮಾ ರೂಪದಲ್ಲಿ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು? ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಇರಬಹುದಲ್ವಾ ಇದ್ರ ಹಿಂದೆ? ತುಂಬಾ ಇನ್ಸಿಡೆಂಟ್ಸ್ ಇದೆ. ನಾನು ಸುಮಾರು ಒಂದು 10-15 ವರ್ಷದಿಂದ ನಾನು ನೋಡ್ತಾ ಇರ್ತೀನಿ ನ್ಯೂಸ್ ಪೇಪರ್ ಅಲ್ಲಿ ಇಲ್ಲಿ ಎಲ್ಲ ಕಡೆ. ನೋಡಿದಾಗ ಏನಾಗಿದೆ ಮನುಷ್ಯರಿಗೆ ಏನಾಗಿದೆ ಅಂತ ನನಗೆ ಯಾವಾಗ್ಲೂ, ಸಣ್ಣ ಮಕ್ಕಳಿಗೆಲ್ಲ ತುಂಬಾ ತೊಂದರೆ ಕೊಡೋದು, ಫಿಸಿಕಲಿ ಮೆಂಟಲಿ ಈ ತರ ಹರಾಸ್ ಮಾಡೋದು, ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ನಾವು, ಯಾಕೆ ಈ ತರ ಮಾಡ್ತಾ ಇದೀವಿ ಅಂತ ನನಗೆ ಯಾವಾಗ್ಲೂ ಇತ್ತದು. ಅದಕ್ಕೆ ಯಾಕೆ ಸ್ಟಾಪ್ ಮಾಡೋಕ್ಕಾಗಲ್ಲ ಏನು ಅಂತ ಒಂದು ಅವೇರ್ನೆಸ್ ಬೇಕು. ಇದು ಕಂಟಿನ್ಯೂಸ್ ಆಗಿ ಇದು ಯಾವಾಗ ಬೇಕು ಅಂದ್ರೆ, ಸಣ್ಣ ಒಂದು ಸ್ಕೂಲ್ ಶಾಲೆ ಮಕ್ಕಳಿಂದನೇ ಅದು ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು. ಹಾಗೆ ಅದು ನಾನು ಇವ್ರ ಹತ್ರ ಮಾತಾಡ್ಬೇಕಾದ್ರೆ ಈ ತರದ ಒಂದು ಮಾಡೋಣ, ಸ್ವಲ್ಪ ಒಂದು ನಮ್ಮ ಕೈಯಿಂದ ಸಮಾಜಕ್ಕೆ ಏನಾಗುತ್ತೆ. ಸಿನಿಮಾ ಇಸ್ ನಥಿಂಗ್ ಬಟ್ ನಾವೇನಾದ್ರೂ ಕೊಡುಗೆ ಕೊಡಬೇಕು ಸಮಾಜಕ್ಕೆ.
ಅಲ್ವಾ? ಅದರಿಂದ ಏನಾದ್ರೂ ಸಿನಿಮಾ should change should the bring a change atmosphere. should bring a change in the society. That's very important. ಎಲ್ಲ ಸಿನಿಮಾಗಳು ಒಂದು ಕಾಸ್ ಅಲ್ಲೇ ಇರೋದಿಲ್ಲ ಅಲ್ವಾ? This is such a good thing that you are doing for a cause. That's beautiful. Yeah. So ಇದು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಇಂದ, ರಿಯಲ್ ಲೈಫ್ ಇನ್ಸಿಡೆಂಟ್ ಇಂದ ಏನಾದ್ರೂ ನೀವು ಪ್ರೇರೇಪಿತಗೊಂಡ್ರ, ಅಥವಾ ನಿಮ್ಗೆ ಕಥೆ ಯಾರು ಬರ್ದಿರೋದು ಇದಕ್ಕೆ? ಕತೆ ಆಕ್ಚುಲಿ ಒಂದಷ್ಟು ಇನ್ಸಿಡೆಂಟ್ಸ್ ನಾವು ನೋಡಿ ಇವ್ರು ಏನ್ ಗಮನಿಸಿದ್ರು ಅದನ್ನ ನನ್ನ ಹತ್ರ ಹೇಳಿದ್ರು. ಅದ್ರ ಕುರಿತ ಫಾರ್ ದಟ್ ವಿ ಡಿಡ್ ಅ ಲಾಟ್ ಆಫ್ ರಿಸರ್ಚ್. ಇನ್ನ ಈ ತರ ಎಷ್ಟು ಕತೆಗಳಿದೆ, ಬೇರೆ ಬೇರೆ ಎಲ್ಲೆಲ್ಲಿ ನಡೀತಾ ಇದೆ ಇವಾಗ, ಎಲ್ಲೆಲ್ಲಿ ಜಾಸ್ತಿ ಈ ತರ ಘಟನೆಗಳು ನಡೀತಾ ಇದೆ ಅಂದ್ರೆ, ಚೈಲ್ಡ್, ಒಂದು ಚಿಕ್ಕ ಮಗು ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಮೋಸ ಮಾಡಿ ಅವ್ರನ್ನ ಹೆಂಗೋ ಟ್ರಾಫಿಕ್ ಮಾಡಿ ಯಾವುದೋ ಒಂದು ರೀಜನ್ಗೆ ಫಾರ್ ಸೆಕ್ಸ್ ಸ್ಲೇವರಿ ಅದಕ್ಕೋಸ್ಕರ ಕಳಿಸ್ತಾರೆ ಅನ್ನೋದೇ ದಟ್ ಥಾಟ್ ಇಟ್ ಸೆಲ್ಫ್ ನಡೀತಾ ಇರೋ ಘಟನೆಗಳೇ ಕೇಳಕ್ಕೆ ಒಂಥರ, ನಾವೆಲ್ಲೋ ಅರ್ಬನ್ ಲೈಫ್ ಸ್ಟೈಲ್, ನಮ್ದೆಲ್ಲೋ ಸಿಟಿನಲ್ಲೇ. ಅದೇ ನಾವ್ ಇವಾಗ ಬೆಂಗಳೂರಲ್ಲಿ ಇದ್ದಾಗ ನಮ್ಗೆ ಈ ಕತೆಗಳು ಹಿಂಗೂ ನಡೆಯುತ್ತಾ ಅನ್ನೋ ತರ ನಮ್ಗ್ ಅನ್ಸುತ್ತೆ. ಬಟ್ ಹಳ್ಳಿಗಳಲ್ಲಿ ಹಿಂಗ್ ನಡೆಯುತ್ತಾ ಇನ್ನೂನು ಅಂತ, ಇದ್ ನಿಜಾನಾ ಅನ್ನೋದು ಒಂದು. ನಮ್ಗಿಲ್ಲಿ ಮಕ್ಕಳಿಗೆ ಸ್ಕೂಲ್ ವ್ಯಾನ್ ಇದೆ, ನೀಟಾಗಿ ಮನೆ ಮುಂದೆ ಕರ್ಕೊಂಡ್ ಬಿಡ್ತಾರೆ. ಅಂತದ್ದು ಎಲ್ಲೆಲ್ಲಿ ನೋಡಿದ್ರು CCTV ಕ್ಯಾಮ್ರಾ ಇರುತ್ತೆ. ಬಟ್ ರೂರಲ್ ಸೈಡ್ ಏನಾಗ್ತಾ ಇದೆ ಅದು ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಅಂತ ಇನ್ಸಿಡೆಂಟ್ಸ್ ನ ತಗೊಂಡು ಕತೆ ಮಾಡಿದ್ವಿ. ಅಂದ್ರೆ ಟ್ರಾಫಿಕಿಂಗ್ ಹ್ಯಾಸ್ ಬಿಕಮ್ ವೆರಿ ಈಸಿ ಅಲ್ಲಿ. ಅಂದ್ರೆ ಯಾರನ್ನೋ ಒಂದು ಬಡತನದ ಫ್ಯಾಮಿಲಿನ ನಂಬಿಸಿ ಅವ್ರಿಗೆ ಕರ್ಕೊಂಡು ಹೋಗ್ತೀನಿ, ನಿನ್ ಮಗಳು ಒಳ್ಳೆ ಜೀವನ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡೋದು. ನೆಕ್ಸ್ಟ್ ಏನಾದ್ರೂ ಆ ಮಗಳು ಎಲ್ಲಿದ್ದಾಳೆ ಅಂತ ತಂದೆ ತಾಯಿ ಹುಡುಕಾಡ್ತಾ ಇರ್ತಾರೆ, ಅಥವಾ ಕಿಡ್ನಾಪ್ಗಳಾಗೋದು, ಅದು ಬೇರೆ ರೀತಿ, ಅದೆಲ್ಲ ತುಂಬಾ ಇದು. ಬಟ್ ಡೈರೆಕ್ಟ್ ಆಗಿ ಮಾತಲ್ಲೇ ಬಣ್ಣ ಹಚ್ಚಿ ಅವ್ರಿಗೆ ಮೋಸ ಮಾಡಿ ಕರ್ಕೊಂಡು ಹೋಗ್ಬಿಡೋದು. ಅಂಡ್ ಒಂದ್ಸತಿ ನಮ್ಮ ಸ್ಟೇಟ್ ದಾಟಿ, ಬಾರ್ಡರ್ ದಾಟಿ, ಪುಣೆನಲ್ಲಿರೋ ರಾತುಲ್ಸ್ ಬುಧವಾರಪೇಟ್ ಆಗಲಿ, ಗೋವಾನಲ್ಲಿರೋ ಮಾರ್ಕೆಟ್ಗಳಾಗಲಿ, ಅಥವಾ ಮುಂಬೈ, ಕೋಲ್ಕತ್ತಾ, ಸೋನಾಗರ್, ಈ ಥರ ತುಂಬಾ ಜಾಗಗಳಿದೆ. ಅಂಡ್ ದೇರ್ ಈಸ್ ಅ ಪ್ರೈಸ್. ಆಮೇಲೆ ಇವತ್ತು ನಾವು ಯೂಟ್ಯೂಬಲ್ಲಿ ಅಥವಾ ನ್ಯೂಸ್ನಲ್ಲೇ ನೋಡಿದ್ರೆ, ನಿನ್ನೆ ಅಂತ ಅಲ್ಲ, ನಿನ್ನೆ ಒಂದು 3 to 4 days ಹಿಂದೆ ಒಂದು 3 ವರ್ಷದ ಮಗು, ಒಂದು 5 ವರ್ಷದ ಮಗು, ಈ 2 ಮಕ್ಕಳನ್ನ ಮಾರಿದ್ದಾರೆ ಕರ್ನಾಟಕದಲ್ಲಿ. ನಾರ್ತ್ ಕರ್ನಾಟಕ ರೀಜನ್, ಹುಬ್ಳಿ ಹತ್ರ. ಸೊ 15,000ಕ್ಕೆ ಈ 2 ಮಕ್ಕಳನ್ನ ಮಾರಿದ್ದಾರೆ. ಸೊ ಅದು ಪೊಲೀಸ್ ಅವ್ರಿಗೆ ವಿಚಾರ ಗೊತ್ತಾಗಿ, ಅಂಡ್ ದೇ ಹ್ಯಾವ್ ಟೇಕನ್ ದ ಆಕ್ಷನ್ ವಾಟ್ ಎವರ್ ಪಾಸಿಬಲ್. ಅವರು ಪೊಲೀಸ್ ಅವರು ಏನ್ ಮಾಡ್ಬೇಕು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಡೀತಾ ಇಲ್ಲ ಅಂತ ನಾವು ಅನ್ಕೊಳಕ್ಕೆ ಆಗಲ್ಲ, ನಡೀತಾ ಇದೆ. ಹೌದು, ಈಗ ವರ್ಲ್ಡ್ ಮೀಡಿಯಾನಲ್ಲೂ ಕೇಳ್ತಾ ಇದೀವಲ್ವಾ, ಏನೇನೋ ಇಂಥದ್ದು ನಡೀತಾ ಇದೆ ಅನ್ಬಿಟ್ಟು. ಹ್ಯೂಮನ್ ಟ್ರಾಫಿಕಿಂಗ್ ಇಸ್ ಅ ಬಿಗ್, ಹೋಲ್ ವರ್ಲ್ಡ್ ಅಲ್ಲಿ ನಡೀತಾ ಇದೆ. ಏನಂದ್ರೆ ನಮ್ಗೆ ಇಲ್ಲಿ ಬರೀ ನಾವ್ ಈ ರ್ಯಾಷನಲ್ ಪ್ರಪಂಚದಲ್ಲಿ ಕೂತ್ಕೊಂಡು ಇಷ್ಟೇನಾ ನಡೀತಾ ಇರೋದು, ಲೈಫ್ ಚೆನ್ನಾಗಿದೆ ಇಲ್ಲಿ ಬೆಂಗಳೂರಲ್ಲಿ, ಹಿಂಗಿದೆ ಸಿಟಿ, ಬೆಳಗ್ಗೆ ಹೋಗೋ ಆಫೀಸ್ಗೆ ಮನೆಗೆ ಬಾ, ಇಷ್ಟನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ಅಲ್ಲಿ ನಡೀತಾ ಇರೋ ವಿಚಾರಗಳು ಬೇರೆ. ಅದ್ರ ಬಗ್ಗೆ ಸಿನಿಮಾ ಮಾಡೋದಕ್ಕೆ ಖಂಡಿತ ನಮ್ಮಿಬ್ರಿಗೂ ಇಂಟ್ರೆಸ್ಟ್ ಬಂದಿದ್ದೆ ಅಲ್ಲಿಂದ. ಈ ತರ ಎಲ್ಲ ನಡೀತಾ ಇದೆಯಲ್ಲ, ಇದನ್ನ ಜನಕ್ಕೆ ಹೇಳೋಣ. ನಿಮ್ ಸೆಟ್ಟಿಂಗ್ ಯಾವ್ದು, ಎಲ್ಲಿ ತಗೊಂಡಿದ್ದೀರಾ ಶೂಟಿಂಗ್ ಎಲ್ಲ, ಈ ಕತೆ ಎಲ್ಲ? ಈ ಕತೆ ಆಕ್ಚುಲಿ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಉತ್ತರ ಕರ್ನಾಟಕ. ನಮ್ಮ ಕಥೆಯಲ್ಲಿ ಬರೋ ಪಾತ್ರಧಾರಿಗಳು ಉತ್ತರ ಕರ್ನಾಟಕ ಅಲ್ಲಿ ಒಂದ್ ಸ್ವಲ್ಪ ಗಂಗಾವತಿ ಆ ಸೈಡ್ ಎಲ್ಲ ಹೋದ್ರೆ ಅಲ್ಲಿ ಬಂಡೆಗಳು ಜಾಸ್ತಿ ಇದೆ. ಅಲ್ಲಿ ಬಂಡೆನ ಹೊಡೆಯೋ ಕೆಲಸ ಮಾಡುವಂತ ತಂದೆ, ಅವನ ಮಗಳನ್ನ ಯಾವ್ದೋ ಒಂದು ರೀಸನ್ ನಲ್ಲಿ ಟ್ರಾಫಿಕ್ ಆಗ್ಬಿಡ್ತಾನೆ. ಟ್ರಾಫಿಕ್ ಆಗೋದು ಒಂದು ಸೀದಾ ಹುಬ್ಳಿ ಕರ್ಕೊಂಡ್ ಬರ್ತಾರೆ. ಹುಬ್ಳಿನಲ್ಲಿ ಅವಳು ಏನೇನು ಅನುಭವಿಸ್ತಾಳೆ ಅನ್ನೋದು ನಿಮ್ ಸಿನಿಮಾದು ಸ್ಟೋರಿ. ದಟ್ ಇಸ್ ಒನ್ ಸೈಡ್ ಆಫ್ ದ ಸ್ಟೋರಿ. ಆದ್ರೆ ಇನ್ನ ಒಂದ್ ಸೈಡ್ ಆಫ್ ದ ಸ್ಟೋರಿ, ಸಾಗರದಲ್ಲಿ ರಬ್ಬರ್ ಎಸ್ಟೇಟ್ ಓನರ್, ಅವನ ಜೀವನದಲ್ಲಿ ಅವನ್ ಏನೇನು ಅನುಭವಿಸ್ತಾ ಇದ್ದಾನೆ ಅನ್ನೋದು ಇನ್ನೊಂದ್ ಸೈಡ್ ಆಫ್ ದ ಪ್ಯಾರಲಲ್ ಸ್ಟೋರಿ ನಡೀತಾ ಇರುತ್ತೆ. ಈ ಹುಡುಗಿ ಟ್ರಾಫಿಕ್ ಆಗಿರೋಳು ಆಚೆ ಬಂದಾಗ ಅಲ್ಲಿಂದೆಲ್ಲ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ನಮ್ಮ ಪ್ರೊಟ್ಯಾಗನಿಸ್ಟ್ ಹತ್ರ, ಅಂದ್ರೆ ನಾಯಕ ನಟನ ಹತ್ರ ಬಂದು ಅವಳ ಕತೆ ಹೇಳ್ಕೊಡ್ತಾಳೆ, ನಾನು ಇಷ್ಟೆಲ್ಲ ಅನುಭವಿಸಿದ್ದೆ. ದಟ್ ಈಸ್ ದ ಸ್ಪಾರ್ಕ್. ಅವಳ
ಹೇಳ್ಕೊಂಡಾಗ ಅಂದ್ರೆ ತುಂಬಾ ಎಮೋಷನ್ ಪಾಪ ಹುಡುಗಿ ಹೆಂಗ್ ಅನ್ಸಿರ್ಬೇಕು, ಆ ಚಿಕ್ಕ ಹುಡುಗಿ ಅಂತ ಒಂದು ಇದಕ್ಕೆ ಸಿಕ್ಕಾಕೊಂಡಾಗ ಅದನ್ನೆಲ್ಲ ನೀವು ಚೆನ್ನಾಗಿ ಚಿತ್ರೀಕರಿಸಿರ್ಬಹುದು. ಅದನ್ನೆಲ್ಲ ಹುಡುಗಿ ಇಮ್ಯಾಜಿನ್ 12 years ಹುಡುಗಿ ಅವಳ ಎಮೋಷನಲ್ ಟರ್ಬುಲೆನ್ಸ್ ಏನಾಗಿರ್ಬಹುದು ಅಲ್ವಾ? ಹಾ, ಅಬ್ಯೂಸ್ ಎಷ್ಟು ಸಹಿಸ್ಕೊಂಡಿರ್ಬೇಕು. ಆ, ಸಿಕ್ಕಾಪಟ್ಟೆ ವಿಚಾರಗಳಿದೆ, ಅದೆಲ್ಲ ಸಿನಿಮಾನಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ಸೊ ಸಿನಿಮಾ ಯಾವಾಗ ಥಿಯೇಟರ್ ಬರುತ್ತೋ ಖಂಡಿತ ಇಲ್ಲ. ಯಾವಾಗ ರಿಲೀಸು ನಿಮ್ ಪಿಕ್ಚರ್? ಜೂನ್ ಜುಲೈಗೆ ಶೂಟಿಂಗ್ ಎಲ್ಲ ಮುಗ್ದು ಹೋಗಿದ್ಯಾ? ಸಿನಿಮಾ ಕಂಪ್ಲೀಟ್ ಮಾಡಿದೀವಿ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕಂಪ್ಲೀಟ್ ಆಗಿದೆ. ಏನಕ್ಕೆ ಇನ್ನ 3-4 ತಿಂಗಳು ಬೇಕು ಅಂದ್ರೆ, ನಾವು ಇನ್ನ ಹೊಸ ತಂಡ, ಇಂಥ ಕತೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ಬೇಕು ಅನ್ನೋದು, ಎಲ್ಲರೂ ಸಿನಿಮಾ ಮಾಡಿ ರಿಲೀಸ್ ಮಾಡಿ ದುಡ್ಡು ಮಾಡ್ಬೇಕು ಅನ್ನೋ ಆಸೆ, ಅದು ಬಿಡಿ, ಅದು ಸೆಕೆಂಡರಿ, ಅದು ಎಕಾನಮಿಕ್ಸ್ ಆಫ್ ಸಿನಿಮಾ. ಆದ್ರೆ ಮೇನ್ ಅಜೆಂಡಾ ಆಫ್ ಸಿನಿಮಾ ಹಿಯರ್ ಇಸ್ ಇಟ್ ಹ್ಯಾಸ್ ಟು ರೀಚ್ ವೈಡರ್ ಆಡಿಯನ್ಸ್. ಜಾಸ್ತಿ ಜನ ನೋಡ್ಬೇಕು, ನಮ್ಮ ಸಿನಿಮಾ ತಲುಪಬೇಕು. ನಾವು ಬಂದು ಹಿಂಗೆ ಗಾಳಿ ತರ ಹಿಂಗ್ ಬೀಸ್ಕೊಂಡು ಕಳ್ದೋಗೋಕ್ ನಮ್ಗೆ ಇಷ್ಟ ಇಲ್ಲ. ಇದು ಯಾವ ಉದ್ದೇಶದಿಂದ ಮಾಡಿದ್ರೆ? ಎಕ್ಸ್ಪೆರಿಮೆಂಟಲ್ ಮೂವಿ ಅಂತನಾ, ಕಮರ್ಷಿಯಲ್ ಆಗಿ ಹಿಟ್ ಆಗ್ಬೇಕು ಅಂತನಾ, ಯಾವ ತರ ಅಂತ ಅನ್ಕೊಂಡಿದ್ದೀರಾ? ಇಲ್ವೇ ಇಲ್ಲ ಜೀವನದಲ್ಲಿ. ಅಲ್ಲ, ಇವಾಗ ನಾವು ಮೂವೀಸ್ ಎಲ್ಲ ನೋಡ್ತೀವಲ್ವಾ, ಎಕ್ಸ್ಪೆರಿಮೆಂಟಲ್ ಕಮರ್ಷಿಯಲ್ ಅಂತ. ಎಕ್ಸ್ಪೆರಿಮೆಂಟ್ ಅನ್ನೋ ವರ್ಡ್ ರಾಂಗ್. ಏನಕ್ಕೆ ಅಂದ್ರೆ, ಯಾವ್ದೋ ಕೆಮಿಸ್ಟ್ರಿ ಲ್ಯಾಬ್ ಏನೋ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ಬೋದು, ವ್ಯವಹಾರಕ್ಕೆ ಅಂತ ಬಂದಾಗ ಎಕ್ಸ್ಪೆರಿಮೆಂಟ್ ಇಲ್ಲ. ಒಂದು ಬೇಸಿಕ್ ಕ್ಯಾಲ್ಕುಲೇಷನ್ ಮೂಲಕನೇ ಮಾಡಿದ್ವಿ. ಇಷ್ಟು ಜನಕ್ಕೆ ರೀಚ್ ಆಗ್ಬೇಕು, ನಮ್ಮ ಸಿನಿಮಾ 1 ಲಕ್ಷ ಕನ್ನಡಿಗರಿಗೆ ರೀಚ್ ಆಗ್ಬೇಕು. ದಟ್ ಈಸ್ ಅವರ್ ಉದ್ದೇಶ, ಪ್ರೈಮ್ ಉದ್ದೇಶ. ಇವಾಗ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಹೆಂಗಸರು, ಫ್ಯಾಮಿಲಿ ಆಡಿಯನ್ಸ್, ಮತ್ತೆ ಕಾಲೇಜ್ಗೆ ಹೋಗೋ ಹುಡುಗಿರು. ನೀಡ್ ಟು ಕ್ರಿಯೇಟ್ ಅವೇರ್ನೆಸ್, ಅವ್ರಿಗೂ ಇದೆಲ್ಲ ತಲುಪಬೇಕು ಸಿನಿಮಾ. ಆಮೇಲೆ ಹುಡುಗರು ಕೂಡ. ಅಂಡ್ ಇದು ಬರೀ ಇವಾಗ ನೀವು ಕಮರ್ಷಿಯಲ್ ಸಿನಿಮಾ ವಾಟ್ ಫಾರ್ಮ್ ಅಂತ ಕೇಳಿದ್ರೆ, ಕಮರ್ಷಿಯಲ್ ಆಗಿದ್ಯಾ, ಆರ್ಟ್ ಸಿನಿಮಾ ತರ ಕಾಣ್ತಾ ಇದೆಯಾ, ಆ ತರ ಪ್ರಶ್ನೆ ಏನಾದ್ರು ನಿಮ್ದ ಆಗಿದ್ರೆ, ನಾನ್ ಹೇಳೋದು ಸಿನಿಮಾ ಇಸ್ ಆಲ್ವೇಸ್ ಕಮರ್ಷಿಯಲ್. It's always art also. ಆರ್ಟ್ ಇದ್ದೇ ಇದೆ, ಆರ್ಟ್ ಫಸ್ಟ್ ಬರುತ್ತೆ, ಕಮರ್ಷಿಯಲ್ ಕಾಮರ್ಸ್ ವಿಲ್ ಕಮ್ ಸೆಕೆಂಡ್ರಿ. ಆದ್ರೆ ಇಲ್ಲಿ ನಾವು ಕಮರ್ಷಿಯಲ್ ಆಗಿ ಏನ್ ಎಲಿಮೆಂಟ್ಸ್ ಇಡಬೇಕು ಖಂಡಿತ ಇಟ್ಟೇ ಇದೀವಿ. ದೇರ್ ಇಸ್ ಲಾಟ್ ಆಫ್ ಕಾಮಿಡಿ ಇನ್ ದ ಫಿಲ್ಮ್. ನಂಗೆ ತುಂಬಾ ಸಂತೋಷ ಆಗೋದೇನು ಅಂದ್ರೆ, ನೀವಿನ್ನ ಯುವಕರು, ಇಂಥ ಒಂದು ಚಿಕ್ಕ ವಯಸ್ಸಿನಲ್ಲೇ ನಿಮ್ಗೆ ಒಂದು ಕಾಸ್ಗೋಸ್ಕರ, ಈ ಯೂತ್ ಯೂಶಲಿ ಹ್ಯಾವ್ ಗಾನ್ ಬೇರೆ ಬೇರೆ ಕಡೆ ಹೊಟ್ಟೋಗ್ಬಿಟ್ಟಿದ್ದಾರೆ, ತುಂಬಾ ಡಿವಿಯೇಟ್ ಆಗ್ತಿದ್ದಾರೆ ಅಂತ ಕೇಳ್ತಾ ಇದ್ದೀನಿ. ಇಂಥ ಒಂದು ಇದರಲ್ಲಿ ನೀವೊಂದು ಕಾಸ್ಗೋಸ್ಕರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂದ್ರೆ ಅದು ತುಂಬಾನೇ ಖುಷಿ ತರುತ್ತೆ. It's such a wonderful, it's a commendable job that you are both of you are doing. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನಿಮ್ದು ಹಾಡುಗಳು ಕೇಳಿದೆ ನಾನು, ತುಂಬಾ ಚೆನ್ನಾಗಿದೆ ಹಾಡುಗಳು. ಎಷ್ಟು ಚೆನ್ನಾಗಿ ಅದನ್ನ, ನಿಮ್ದೊಂದು ಹಾಡು ಅದೇನದು, ಜೀವನ ಕಠಿಣ ಅನ್ನೋದು ತುಂಬಾ ಚೆನ್ನಾಗಿದೆ. ಅದು ಇದರಲ್ಲಿ ಕಡಲ ತೀರದ ಭಾರ್ಗವ, ನಾಗೇಂದ್ರ ಪ್ರಸಾದ್ ಸರ್ ಬರ್ಕೊಟ್ಟಿದ್ದಾರೆ. ಸಮಯವೇ ಸಮಯವೇ ಕಠಿಣವೇ ಏನೋ ಇದೆ ಅಲ್ವಾ, ನೀ ಕಠಿಣವೇ, ಸಮಯವೇ ನೀ ಕಠಿಣ. ನೀನ್ ಇಷ್ಟ ಕಷ್ಟನ ಅಂತ ಕ್ವಶನ್ ಮಾರ್ಕ್ ಇದೆ, ಅದು ತುಂಬಾ ಚೆನ್ನಾಗಿದೆ. ಅಂದ್ರೆ ಒಬ್ಬ ವ್ಯಕ್ತಿ ಅವನ ಮುಂದಿನ ಜೀವನ ಏನು ಅಂತ ಗೊತ್ತಿಲ್ಲದೆ ಒಂದು ಹೊಸ ಜರ್ನಿ ಶುರು ಮಾಡ್ಬೇಕಾದ್ರೆ ಈಸ್ ಕ್ವಶನಿಂಗ್ ದ ಟೈಮ್. ಹೇಗಿರುತ್ತೆ ಅಂದ್ರೆ, ಸಮಯಕ್ಕೆ ಅಂದ್ರೆ will you be so difficult, ನೀನ್ ನಂಗೆ ಅಷ್ಟು ಕಷ್ಟ ಕೊಡ್ತೀಯ ನೀನ್ ಮುಂದೆ. ನಂಗೆ ಆ ಫಿಲಮ್ ಅಲ್ಲಿ ಕಡಲ ತೀರ ಭಾರ್ಗವನಲ್ಲೂ ನಂಗೆ ಏನೇನು ಇಷ್ಟ ಆಯ್ತು ಅಂತ ಹೇಳಿದ್ರೆ, ನೀವು ಅದು ಸನ್ ಮತ್ತೆ ಸಮುದ್ರ ಸೇರೋ ಕಡೆ ತುಂಬಾ ಮೀನ್ ಸಿಗುತ್ತೆ, ತುಂಬಾ ಒಂದು ಪರ್ಲ್ಸ್ ಸಿಗುತ್ತೆ ಅನ್ನೋದನ್ನ ಒಂದು ಇದು ಮಾಡಿದೀರಾ. ಅದು ಆ ಕಥೆನೂ ತುಂಬಾ ಚೆನ್ನಾಗಿತ್ತು. ಸೊ ಅದೇ ಅವಾಗ್ಲೇ ಅನ್ಕೊಂಡೆ, ಹೀಸ್ ಗಾಟ್ ಲಾಟ್ ಆಫ್ ಕಾನ್ಸೆಪ್ಟ್ಸ್ ಇನ್ ಹಿಸ್ ಮೈಂಡ್ ಅಂತ. ಅದ್ರಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ನಾವೊಂದು ಕತೆ ಹೇಳ್ತಾ ಇದೀನಿ ಅಂದ್ರೆ ಅದು ಜನಕ್ಕೆ ಒಂದು ಪೋರ್ಷನ್ ಅರ್ಥ ಆಗಿ ಮುಂದೆ ಹೋಗ್ಲಿ ಅಂತ. ಅಂದ್ರೆ ಐ ವಾಸ್ ಲೀವಿಂಗ್ ಸಮ್ ಹಿಂಟ್ಸ್, ಒಂದಷ್ಟು ಸುಳುವುಗಳನ್ನ ಕೊಟ್ಟಿ ಹೋಗ್ತಾ ಇದ್ದೆ. ಫಾರ್ ಎಕ್ಸಾಂಪಲ್,
ಬಟ್ ಇದು ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಷ್ಟು ಒಂಥರ ಆ ಡೈಲಾಗ್ಸ್ ಅಲ್ಲಿ ನಾನೇನ್ ನೋಡಿದ್ದು ಅಂದ್ರೆ ಯಾವುದೇ ಒಂದು ಕೆಟ್ಟ ಲ್ಯಾಂಗ್ವೇಜ್ ಇಲ್ಲ, ತುಂಬಾ ಒಂಥರ ಡೀಸೆಂಟ್ ಡೈಲಾಗ್ಸ್ ಅದನ್ನ ನೋಡಿರೋದು. ಆಮೇಲೆ ತುಂಬಾ ಮೆಟಫರ್ಸ್ ಇದೆ, ಹಾಗಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನಂಗೆ ಅದು ಮೂವಿ. ಆಮೇಲೆ ನೀವು ಹಾಡುಗಳು ಬರ್ದಿದಿರಲ್ಲ, ಯಾವ್ಯಾವ ಹಾಡು ಬರ್ದಿದ್ದೀರಾ, ಒಂದ್ ಎರಡೆರಡು ಲೈನ್ಸ್ ಹೇಳ್ತಾ ಹೋಗಿ. ನಿನ್ನಿಂದಲೇ ಕೇಳಿರ್ಬೇಕಲ್ಲ ನೀವು. ನಾವೆಲ್ಲ ಜೈನ್ ಕಾಟ್ನಿ ಬರ್ದಿರೋ ನಿನ್ನಿಂದಲೇ ಕೇಳಿದ್ವಿ, ನಿಮ್ದು ಹೇಳಿ. ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ನಿಮ್ ಸಾಂಗ್ಸ್, ರೊಮ್ಯಾಂಟಿಕ್ ಆಗಿದೆ. ಆಮೇಲೆ ಈವನ್ ದ ವರ್ಡ್ಸ್ ದಟ್ ಯು ಹ್ಯಾವ್ ಯೂಸ್ಡ್, ಚಾಯ್ಸ್ ಆಫ್ ವರ್ಡ್ಸ್ ಆಗಿರಬಹುದು, ಅಥವಾ ಹಾಡಿನ ಮ್ಯೂಸಿಕ್ ಕಂಪೋಸಿಷನ್ ನೀವೇ ಅಲ್ವಾ ಮ್ಯೂಸಿಕ್ ಕಂಪೋಸ್ ಮಾಡಿರೋದು? ತುಂಬಾ ಸಿನಿಮಾದಲ್ಲೂ ನಾನೇ ಮ್ಯೂಸಿಕ್ ಮಾಡಿದ್ದೀನಿ. ಸಾಂಗ್ಸ್ ಎಲ್ಲ ಇವ್ರು ಬರ್ತಿದ್ದಾರೆ. ನೀವು ಬರ್ದಿರೋದು ಸಾಂಗ್ಸ್? ಕತೆಗೆ ಏನ್ ಬೇಕು ಕತೆಗೆ ಎಲ್ಲ ತುಂಬಾ ಚೆನ್ನಾಗಿ ಇದೆ. ಸಾಂಗ್ ಅಂತೂ ಕೆಂದಾವರೆ ಟೈಟಲ್ ಟ್ರ್ಯಾಕ್ ಫಾರ್ ಎಕ್ಸಾಂಪಲ್, ಒಳ್ಳೆ ಕಂಪೋಸಿಷನ್ ಇವ್ರದ್ದು. ಹೇಳಿ ಒಂದೆರಡು ಲೈನ್ ಕೆಂದಾವರೆ ಟೈಟಲ್. ಲಿರಿಕ್ಸ್ ನೋಡ್ಕೊಂಡು ಹೇಳ್ತೀನಿ, ಬಟ್ ಸ್ಮಾಲ್ ಬ್ಯಾಕ್ ಸ್ಟೋರಿ ಬಿಹೈಂಡ್ ದಟ್. ಇವರು ಅನಾಥರು ಅಂತ ಒಂದು ಸಾಂಗ್ ಕಂಪೋಸ್ ಮಾಡಿ ನನಗೆ ಪ್ಲೇ ಮಾಡಿದ್ರು. ನಮ್ಮ ಕೋರ್ಮಂಗಲ್ ಒಂದು ಆಫೀಸ್ ಇತ್ತು ಇವ್ರದ್ದು, ಹೋಗ್ತಾ ಇದ್ದೆ, ಸ್ಟೋರಿ ಡಿಸ್ಕಷನ್ ಮಾಡ್ತಾ ಇದ್ದೆ. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಹಿ ಪ್ಲೇಡ್ ಇಟ್ ವೆನ್ ಹಿ ವಾಸ್ ವರ್ಕಿಂಗ್ ಇನ್ ಸಮ್ ಆಫೀಸ್ ಅವ್ರ ಕಾಲೇಜಲ್ಲಿ. ಇವರು ಒಂದು 15 years ಹಿಂದೆ ಕಂಪೋಸ್ ಮಾಡಿರೋ ಸಾಂಗ್ ನ ನನ್ ಮುಂದೆ ಪ್ಲೇ ಮಾಡಿದ್ರು. ತುಂಬಾ ಚೆನ್ನಾಗಿದೆ, ಈ ಸಾಂಗ್ ನ ಯೂಸ್ ಮಾಡ್ಕೊಳ್ಳೋಣ ಅಂತ ಇದು ಮಾಡಿದ್ವಿ. ಸೊ ಕೆಂದಾವರೆ ನಮ್ಮ ಸಿನಿಮಾಗೆ ಅದನ್ನ ಹೆಂಗೆ ಬಳಸ್ಕೊಂಡ್ವಿ ಅನ್ನೋದು, ನಮ್ಮ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಪವರ್ಫುಲ್ ಮೂಮೆಂಟ್ ಅಲ್ಲಿ ಆ ಸಾಂಗ್ ಬರುತ್ತೆ. ತುಂಬಾ ಎಮೋಷನಲ್ ಆಗಿದೆ. ಒಂದ್ 2 ಲೈನ್ ಬೇಕಾದ್ರೆ ಹಾಡ್ತೀರಾ ಆದಿತ್ಯ? ನೀವು ಹಾಡಿ. ನಾಟ್ ಎ ಗುಡ್ ಸಿಂಗರ್, ನನಗೆ ಹಾಡಿದ್ರೆ ಅದು ಸೆಟ್ ಆಗಲ್ಲ. ಸೊ ಅಂದ್ರೆ ಮಕ್ಕಳಿಗೆ ನೀವು ಬರ್ದಿರೋದು ಯಾರಿಗೋಸ್ಕರ ಇದು ಅಂದ್ರೆ ಮಕ್ಕಳಿಗೆ. ಇಲ್ಲೂ ಅಷ್ಟೇ, ಒಂದು ಮೆಟಫರಿಕಲಿನೇ ರೈಟಿಂಗ್ ದ ಎಂಟೈರ್ ಸಾಂಗ್. ಈ ಸಾಂಗ್ ಅಲ್ಲಿ ಮಕ್ಕಳನ್ನ ಹೂವಿನ ತರ. ಸೊ ದಟ್ ಇಸ್ ದ ಸಾಂಗ್. ಒಂದು ಸ್ಟ್ಯಾನ್ಸಾ, ಒಂದು 4 ಲೈನ್ ಹೇಳಿ. ಹಸಿರಾಗಲಿ ಉಸಿರಾಡುವ ಈ ಪುಟ್ಟ ಜೀವ, ಉಸಿರಾಡುತ್ತಾ ಹುಡುಕಾಡಲಿ ಹೊಸದೊಂದು ಜಗವ, ನಲಿದಾಡಲಿ ಆನಂದದಿಂದ ಮರೆತು ನೋವ, ಬಯಸುತ್ತಾ ಆ ಸೂರ್ಯ ಚಂದಿರರ ಮುಗುಳು ನಗುವ, ಅರಳೋ ಹೂವ ಉಳಿಸೋ ದೈವ, ಮನದೊಳಗೆ ತುಂಬಿ ಒಲವ, ನೀಗೀಚಿದ ಹಣೆ ಬರವ, ಅಳಿಸಿ ನೀಡು ಮರುಜನ್ಮವ, ಈ ಹೂಗಳೇ ಸುಂದರ ಸುಮಧುರ ಸೆಳೆಯುವ ನೇಸರ, ಸೇರಲಿ ಹೂದೋಟವ. ಸೂಪರ್ ಆಗಿದೆ. ಸಾಹಿತ್ಯ ಮಾತ್ರ ಎಷ್ಟು ಚೆನ್ನಾಗಿದೆ, ಅದಕ್ಕೆ ಹಂಗೆ ಚೆನ್ನಾಗಿ ಮ್ಯೂಸಿಕ್ ಹಾಗೆ ಇದೆ. ವೆರಿ ನೈಸ್. ಈ ಸಾಂಗ್ ಬರೀಬೇಕಾದ್ರೂ ಅಷ್ಟೇ, ವಿ ಹ್ಯಾಡ್ ಲಾಟ್ ಆಫ್ ಕನ್ಸ್ಟ್ರೈಂಟ್. ಶೂಟ್ ಮಾಡ್ಬಿಟ್ಟಿದ್ವಿ ಸಿನಿಮಾನ, ಸಾಂಗ್ ಇತ್ತು ನಮ್ಮ ಹತ್ರ. ಫುಟೇಜ್ ನೋಡಿ when we did the editing and all, ಅವಾಗ ಸಾಂಗ್ ಬರುತ್ತೆ. And for that particular moment we needed this kind of lyrics, powerful ಆಗಿ. ಏನಂದ್ರೆ ಒಂದು ಏನಂತ ಮೊದಲನೇ ಸಾಲಲ್ಲಿ ಅಂದ್ರೆ, ಹಸಿರಾಗಲಿ ಉಸಿರಾಡುವ ಈ ಪುಟ್ಟ ಜೀವ. ಈ ಹಸಿರಾಗ್ಲಿ ಉಸಿರಾಡುವ ಪುಟ್ಟ ಜೀವ ಅಂದ್ರೆ ಒಂದು ಚಿಕ್ಕ ಚಿಕ್ಕ ಮಕ್ಕಳು, ದೇ ಹ್ಯಾವ್ ಟು ಬ್ರೀದ್ ಅಗೇನ್, ಟು ಲಿವ್ ಇನ್ ದಿಸ್ ವರ್ಲ್ಡ್. ಈ ಪ್ರಪಂಚದಲ್ಲಿ ಅವ್ರು ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ. ಸೊ ಅವ್ರನ್ನ ಯಾವುದಕ್ಕೆ ಕಂಪೇರ್ ಮಾಡಿದ್ವಿ ಅಂದ್ರೆ ಹೂಗಳಾಗಿ. ಸೊ ಆ ಹೂಗಳು ಎಲ್ಲಿಗೆ ಸೇರ್ಬೇಕು? ಸೇರಲಿ ಹೂದೋಟವ. ಸೊ ಅದು ಹೂದೋಟ ಸೇರಿದ್ರೆ ಮಾತ್ರ ಅದು ಸುರಕ್ಷಿತವಾಗಿರುತ್ತೆ. ಸೊ ದಟ್ ಈಸ್ ದ ಎಂಟೈರ್ ಲಾಟ್ ಆಫ್ ಅಂದ್ರೆ ಲಿರಿಕ್ಸ್ ಲೈನ್ ಥೀಮ್ ಆಫ್ ಯುವರ್ ಸಾಂಗ್. ವೆರಿ ಬ್ಯೂಟಿಫುಲ್ಲಿ ಡನ್. ಹಾಗೇನೆ ಡೈಲಾಗ್ಸ್ ಯಾರು ಬರ್ದಿರೋದು? ಕೆಲವು ಎಲ್ಲ ನೀವೇನಾ? ನೀವಿಬ್ರೇ ಫುಲ್ ಮೂವಿ ಇದ್ ಮಾಡ್ಬಿಟ್ಟಿದಾರ. ವೆರಿ ನೈಸ್. ಒಂದು 2-3 ಜನ ನಮ್ಮ ಎಲ್ಲ ಒಟ್ಟಿಗೆ ಕೂತ್ಕೊಂಡೇ ಬರೀತಾ ಇದ್ವಿ ಕಥೆನ. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವಿಶ್ವಾಸ್, ಇನ್ನೊಬ್ರು ನಮ್ಮ
ಜಗದೀಶ್ ಅಂತ ಅವರು ಥಿಯೇಟರ್ ಆರ್ಟಿಸ್ಟ್, ನೀನಾಸಮ್ಮಲ್ಲಿ ಫ್ಯಾಕಲ್ಟಿ ಕೂಡ ಅವರು. ಹೌದಾ? ಸೊ ಎಲ್ಲ ಒಟ್ಟಿಗೆ ಕುತ್ಕೊಂಡು ಆದಿತ್ಯ ಅವರು ನಾವು 4 ಜನ ಕುತ್ಕೊಂಡು ಬರೀತಾ ಇದ್ವಿ. ಸೊ ತುಂಬಾ ಸೂಕ್ಷ್ಮವಾಗಿ ಬೇಕಾ ಬೇಡವಾ, ಇದಿರ್ಲಾ ಬೇಡವಾ, ತುಂಬಾ ಕ್ಯಾಲ್ಕುಲೇಟೆಡ್ ಆಗಿ ಯೋಚನೆ ಮಾಡಿ ಸಿನಿಮಾನಲ್ಲಿ ಸೀನ್ಸ್ ನ ಇಟ್ಟಿದ್ವಿ. ತುಂಬಾ ಅವಶ್ಯಕತೆ ಇಲ್ದಿರೋದು ಬೇಡ ನಮ್ಗೆ, ಬೇರೆ ಕತೆ ಬೇಡ ನಮ್ಗೆ. ಕತೆ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಸುಮ್ಮನೆ ಒಂದು ಜಸ್ಟ್ ಸಮ್ಮರಿ ಓದಿದ್ದೀನಿ ಕತೆ. ಒಂದು, ನೀವು ಚೈಲ್ಡ್ ಟ್ರಾಫಿಕಿಂಗ್ ಬಗ್ಗೆ ಮಾತಾಡ್ತಿರೋದು ಒಂದ್ ಕಾಸ್ ಆಗಿದ್ರೆ, ಇನ್ನೊಂದ್ ಕಡೆ ಕಾಸ್ ಏನು ಅಂದ್ರೆ, ಯಾವುದೋ ಒಂದು ಹಳ್ಳಿಗೆ ಎಲ್ಲಿ ಟ್ರಾನ್ಸ್ಪೋರ್ಟೇ ಇಲ್ವೋ ಅಲ್ಲಿಗೊಂದು ಟ್ರಾನ್ಸ್ಪೋರ್ಟೇಶನ್ಗೋಸ್ಕರ ಒಂದು ಹೊಡೆದಾಡೋದು, ಅದಕ್ಕೋಸ್ಕರ ಅವಳು ಜೀವನೇ ಕಳ್ಕೊಳ್ಳೋ ಒಂದು ಪರಿಸ್ಥಿತಿ. ಇಂಥದ್ದನ್ನ ಮಾತ್ರ ತುಂಬಾ ಚೆನ್ನಾಗಿ, ನಾನು ಆ ಫಿಲಮ್ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ. ನಾನು ಸುಮ್ನೆ ಆ ಸಮ್ಮರಿ ನೋಡಿದ ತಕ್ಷಣ ನಂಗೆ ಅನ್ನಿಸ್ತು. ಸ್ಮಾಲ್ ಬ್ಯಾಕ್ ಸ್ಟೋರಿ. ರೀಸೆಂಟ್ಲಿ ಲಾಸ್ಟ್ ಇಯರ್ ಅಥವಾ 2 years ago we were discussing ಈ ಕತೆ ಬಗ್ಗೆ. ಒಂದು ಇನ್ಸಿಡೆಂಟ್ ನಡೀತು. ಒಂದು ಹುಡುಗಿ ಎಕ್ಸಾಮ್ ಬರೆಯಕ್ ಆಗಿಲ್ಲ ಅಂತ ಅವರ ಫ್ಯಾಮಿಲಿ ಎಲ್ಲ ಬಂದು ಸ್ವಲ್ಪ ಲೇಟ್ ಆಯ್ತು, ತಡ ಆಯ್ತು ಎಕ್ಸಾಮ್ ಹಾಲ್ ರೀಚ್ ಆಗೋದು. ಸೊ ಎಕ್ಸಾಮ್ ಹಾಲ್ ಒಳಗಡೆ ಬಿಟ್ಟಿಲ್ಲ. ಸೊ ಆ ಹುಡುಗಿ ತಂದೆ ತಾಯಿ ಎಲ್ಲಾರು ಗೇಟ್ ಮುಂದೆ ಕೂತ್ಕೊಂಡು ಅಳಕ್ ಸ್ಟಾರ್ಟ್ ಮಾಡಿದ್ರು. ಅವಳ ಜೀವನನೇ ಅಂದ್ರೆ ಒಂದು ಪರೀಕ್ಷೆ ಬರೀದೇ ಇದ್ರೆ ಒಂದು ವ್ಯಕ್ತಿಯ ಜೀವನ 1 ವರ್ಷ ಮುಂದೆ ಅಂದ್ರೆ ಲೈಫೇ ಹಾಳಾಗ್ಬಹುದು. ಹೌದು. ಸೊ ಆ ಒಂದು ವಿಚಾರ ನಮ್ಮನ್ನ ತುಂಬಾ ಕಾಡುತ್ತೆ, ಅಂದ್ರೆ ಕಾಡ್ತು ಕತೆ ಬರೆಯೋದು. ಅವಳು ಬರದ್ಲಾ ಎಕ್ಸಾಮ್? ಅವಳು ಅದು ಕತೆ ಅದು ಹೇಳ್ಬಿಡಿ. ಬಟ್ ಅಲ್ಲಿ ರಿಯಲ್ ಆಗಿ ನಡೆದಿರೋ ಇನ್ಸಿಡೆಂಟ್ ಏನಂದ್ರೆ, ದಟ್ ಗರ್ಲ್ ಯಾಕಂದ್ರೆ ಅವಳಿಗೆ ಎಕ್ಸಾಮ್ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು, ಬರೆಯಕ್ಕಾಗದೆ, ಒಂದು ಅವಕಾಶ ಸಿಗಕ್ಕಾಗದೆ, ಆ ಡಿಲೇ ಏನು ಕಾಲೇಜ್ ಅಥವಾ ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಬರೆಯಕ್ಕೆ ಆ ಟೈಮಿಗೆ ರೀಚ್ ಆಗಕ್ಕಾಗದೆ, ಅದು ಯಾವ ಕಾರಣದಿಂದ? ಒಳ್ಳೆ ಟ್ರಾನ್ಸ್ಪೋರ್ಟೇಶನ್ ಇಲ್ದೇನೆ ಅಥವಾ ಬೇರೆ ಏನೇನೋ ಬೇರೆ ಕಾರಣಾಂತರಗಳು. ಇವಾಗ ನೀವೇ ನೋಡಿ, ಎಷ್ಟೊಂದ್ ಕಡೆ ಬಸ್ ಸ್ಟ್ರೈಕ್ ಆಗ್ಬಿಡುತ್ತೆ ಸಡನ್ ಆಗಿ, ಅಥವಾ ಬಸ್ಗಳು ಇರಲ್ಲ ಕೆಲವೊಂದ್ ಕಡೆ. ಒಂದ್ ಬಸ್ ಮಿಸ್ ಆಯ್ತು ಅಂದ್ರೆ ಹೌ ಆರ್ ದೇ ಗೋಯಿಂಗ್ ಟು ಟ್ರಾವೆಲ್? ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೋ ಬೇರೆ ಕಡೆ ಇರುತ್ತೆ, ಎಷ್ಟೊಂದು ರಿಮೋಟ್ ಪ್ಲೇಸಸ್ ಇವೆ, ಫಿಕ್ಸೆಡ್ ಟೈಮ್ ಇರುತ್ತೆ, ಆ ಟೈಮ್ ರೀಚ್ ಆಗ ಅರ್ಧ ಗಂಟೆ ಇದು ಗ್ರೇಸ್ ಕೊಟ್ಟಿರ್ತಾರೆ. ಅರ್ಧ ಗಂಟೆ ಒಳಗ್ ರೀಚ್ ಆಗದೆ ಹೋಯ್ತು ಅಂದ್ರೆ ಎಕ್ಸಾಮ್ ನಲ್ಲೋ ಮಾಡೋದಿಲ್ಲ. ಆ ಮಕ್ಕಳಿಗೆ ಓದ್ಬೇಕು ಅನ್ನೋ ಒಂದಿಷ್ಟು ಹರ್ಟ್ ಆಗುತ್ತೆ, ಆಮೇಲೆ ತುಂಬಾ ಡಿಪ್ರೆಷನ್. ಆಮೇಲೆ ಇಡಿಯಟ್ ಸಿನಿಮಾನಲ್ಲೇ ಅಮೀರ್ ಖಾನ್ ಅವರು ಒಂದು ತುಂಬಾ ಚೆನ್ನಾಗಿ ಒಂದು ಸೀನ್ ಇದೆ. ಯಾವ್ದ್ರಲ್ಲಿ? 3 Idiots ಅಲ್ಲ? ಹಿ ವಿಲ್ ಶೋ ದ ಸ್ಟಾಟಿಸ್ಟಿಕ್ಸ್ ಆಫ್ ನಂಬರ್ ಆಫ್ ಕೇಸಸ್ ಇನ್ ಇಂಡಿಯಾ. ಅದ್ರಲ್ಲಿ ಜಾಸ್ತಿ ಇರೋದು ಸ್ಟೂಡೆಂಟ್ಸ್. ಇಫ್ ಯು ರಿಮೆಂಬರ್, ಆ ಸಿನಿಮಾದು ಏನಾದ್ರು ರಿಕಲೆಕ್ಟ್ ಮಾಡ್ಕೊಳ್ತೀರಾ? ಅವನೇನೋ ಫ್ಲೈಟ್ ಏನೋ ಮಾಡಕ್ ಹೋಗ್ತಾನೆ, ಅವನೇ ಒಂದು ಸ್ವತಃ ಒಂದು ಏರೋಪ್ಲೇನೆ ಕಂಡಿಡಿತಾನೆ. ಅವನನ್ನ ತುಂಬಾ ಡ್ರೋನೋ ಏನೋ ಮಾಡ್ತಾನಲ್ವಾ, ಅವ್ನು ತುಂಬಾ ಹೀಯಾಳಿಸ್ತಿರ್ತಾನ ಅವ್ನ್ ಪ್ರೊಫೆಸರ್, ನೀನೇನಕ್ಕೂ ಲಾಯಕ್ಕಿಲ್ಲ ಅನ್ಬಿಟ್ಟು. ಒಂದು ಎಕ್ಸಾಮಿನೇಷನ್ ಪ್ರೆಷರ್ ಅಥವಾ ನನ್ನ ತಂದೆ ತಾಯಿಗೆ ಅಕಸ್ಮಾತ್ ಸರಿ ನಾನು ಫೇಲ್ ಆಗ್ಬಿಟ್ರೆ ಅನ್ನೋ ಟೆನ್ಷನ್. ಎಷ್ಟೊಂದು ಕಾರಣಗಳಿಂದ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ದಟ್ ಆ ಪ್ರೆಷರ್ ಇದೆಯಲ್ಲ, ಪಿಯರ್ ಪ್ರೆಷರ್, ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅನ್ನೋದು ನಾವು ವಿ ಹ್ಯಾವ್ ಟು ಎಜುಕೇಟ್ ದೆಮ್, ಆರ್ ವಿ ಹ್ಯಾವ್ ಟು ಮೇಕ್ ಇಟ್, ದೇ ಹ್ಯಾವ್ ಟು ಟೇಕ್ ಲೈಫ್ ಈಸಿ. ಲೈಫ್ನ ಆ ಟೀನೇಜರ್ಸ್ಗೆ ಅವ್ರದೇ ಆದ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ತುಂಬಾ ಇರುತ್ತೆ. ಒಂದು ಪೇರೆಂಟಲ್ ಪ್ರೆಷರ್, ಓದು 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 ಅಂತ, ನಾ ಇಷ್ಟು ದುಡ್ಡು ಕಟ್ಟಿದೀನಿ, ಇದು ಮಾಡಿದೀನಿ, ನೀವು ಓದ್ಬೇಕು. ಪಿಯರ್ ಪ್ರೆಷರ್ ಏನು, ಬಾರೋ ಅಲ್ಲಿ ಹೋಗಿ ಮಜಾ ಮಾಡೋಣ, ಅದನ್ನ ಟ್ರೈ ಮಾಡೋಣ, ಇದನ್ನ ಟ್ರೈ ಮಾಡೋಣ, ಫಿಲಮ್ಗೆ ಹೋಗೋಣ ಅಂತ ಅಲ್ಲೊಂದು ಪ್ರೆಷರ್, ಆ ಕಡೆನೂ ಒಂದ್ ಎಳೀತಿರುತ್ತೆ, ಈ ಕಡೆ ಇದಿರುತ್ತೆ, ಓದ್ಬೇಕು ಅಂತ. ನಾನು ಅವನ್ಗೆ ಬೇರೆ ಟ್ಯಾಲೆಂಟ್ ಇರಬಹುದು ಅಲ್ವಾ, ಯುನಿಕ್ ಒಳಗೆ ಬೇರೆ ಟ್ಯಾಲೆಂಟ್ ಇರಬಹುದು, ಇನ್ನೇನಕ್ಕೋ ಯಾರೋ ಪ್ರೆಷರ್ ಹಾಕ್ತಿರ್ಬೋದು. ಅಲ್ಲಿ ಟೀಚರ್ಸ್ ಪ್ರೆಷರು, ಎಕ್ಸಾಮ್ ಓರಿಯೆಂಟೆಡ್ ಎಜುಕೇಶನ್, ಅದನ್ನು ತಿರ್ಗಾ ಖಂಡಿಸ್ಬೇಕು ಅಂತ ನಂಗೆ ಅನ್ಸತ್ತೆ. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ 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 ಅನ್ನೋ ಟೆನ್ಷನ್ ನಲ್ಲಿ ಎಷ್ಟೋ ಜನ ಹಿಂಗ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ದಟ್ ಇಸ್ ಸ್ಯಾಡ್ ಪಾರ್ಟ್ ಆಫ್ ದ ಸೊಸೈಟಿ. ಅಪ್ಸೆಟ್ ಆಗುತ್ತೆ ಟೆನ್ಷನ್ಗೆ ಎಷ್ಟೋ ಜನಕ್ಕೆ. ಹೌದು,
ಇದಾಗ್ಬಿಡುತ್ತೆ. ಈ ಇನ್ಸಿಡೆಂಟ್ ನಮ್ಗೆ ನಿಜವಾಗ್ಲೂ ಸ್ಟ್ರೈಕ್ ಆಯ್ತು ವಿ ಆರ್ ರೈಟಿಂಗ್ ಕೆಂದವರೆ ಇಂಪ್ಲಿಮೆಂಟೆಡ್ ಇನ್ ಅವರ್ ಸಿನಿಮಾ. ಅಂದ್ರೆ ನಮ್ಮ ಎಂಟೈರ್ ಕೆಂದವರೆ ಸಿನಿಮಾ ಬರೀ ವಿಚಾರಗಳನ್ನ ಮಾತ್ರ ಹೇಳಿದೀವಿ ಅಂತ ಏನಿಲ್ಲ, ಇದೆ ವಿಚಾರ ಬೇಕು. ಜೋಕ್ಸ್ ಇದೆಯಾ ನಿಮ್ದ ಇದ್ರಲ್ಲಿ? ಪ್ರಕಾಶ್ ತುಮಿನಾಡು ಅಂತ ಆರ್ಟಿಸ್ಟ್ ಕಾಂತಾರಲ್ಲಿ ಮಾಡಿದಾರಲ್ಲ, ಅವರು ಮೇಜರ್ ಆಗಿ ಕಾಮಿಡಿಯನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಆಮೇಲೆ ಸೊ ಥ್ರೂ ಔಟ್ ಒಂದು ಕಾಮಿಡಿಯನ್ ಇದಾರೆ. ಒಂದೆರಡು ಜೋಕ್ ಏನಾದ್ರು ಹೇಳಕ್ಕಾಗತ್ತಾ? ಜೋಕು ಸುಮಾರು ಇದೆ, ಅದನ್ನ ನಾವ್ ಹೇಳಿದ್ರೆ ವಿಜುವಲ್ ಕಾಮಿಡಿ ಅವೆಲ್ಲ, ಅದನ್ನ ಸಿನಿಮಾದಲ್ಲಿ ನೀವು ನೋಡ್ಬೇಕು. ಬಟ್ ಪ್ರಕಾಶ್ ಸರ್ ಅಂತೂ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿ. ಸ್ಟಾರ್ ಕ್ಯಾಸ್ಟ್ ಯಾರ್ಯಾರು ನಿಮ್ಮ ಇದ್ರಲ್ಲಿ? ನಮ್ಮ ಸಿನಿಮಾದಲ್ಲಿ ಆದಿತ್ಯ, ಹಿ ಇಸ್ ಪ್ಲೇಯಿಂಗ್ ದ ಲೀಡ್. ದಿಯಾ ಅಂತ ಒಂದು ಹುಡುಗಿ, ಅವರು ಹೊಸಬ್ರ? ನಿಮ್ದು ಫಸ್ಟ್ ಮೂವಿನ ಆದಿತ್ಯ? ನಾನು ಫಸ್ಟ್ ಬರೀ ಮ್ಯೂಸಿಕ್ ವಿಡಿಯೋಸ್ ಮಾಡ್ತಾ ಇದ್ದೆ, ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಹಂಗೆ ಮಾತಾಡ್ಕೊಂಡು ಇನ್ಸ್ಪೈರ್ ಆಗಿ ಶುರು ಮಾಡಿದ್ವಿ. ನಿಮ್ಗೆ ಫಿಲ್ಮಿ ಬ್ಯಾಕ್ ಗ್ರೌಂಡ್ ಇದೆಯಾ ಹಿಂದೆ? ಯಾರಾದ್ರೂ ನಿಮ್ಮ ಮನೆಯಲ್ಲಿ? ನಮ್ಮ ತಂದೆ ಕತೆಗಳು ಬರೀತಾ ಇದ್ರು. ನಮ್ಮ ತಂದೆಗೆ ಇದಿದೆ, ಡೈರೆಕ್ಷನ್, ಡ್ರಾಮಾ, ಸ್ಟೇಜ್ ಡ್ರಾಮಾ ಇದ್ರದ್ದು ತುಂಬಾ ಮಾಡ್ತಾ ಇದ್ರು ಮುಂಚೆ. ಸೊ ಅದ್ರದ್ದು ನನಗೆ ಇನ್ಸ್ಪೈರ್ ಆಗಿದೆ. ನೀವ್ ಹೇಗ್ ಫಿಲ್ಮ್ ಫೀಲ್ಡ್ ಬಂದ್ರಿ ಪನ್ನಗ? ಸಿನಿಮಾ ಅನ್ನೋದು ತುಂಬಾ ಚಿಕ್ಕ ವಯಸ್ಸಿಂದನೂ ಅದು ಒಂದು ಫ್ಯಾಂಟಸಿನೇ. ಅದು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದೇ ನನ್ಗೆ ತುಂಬಾ ಖುಷಿ ಆಗ್ತಾ ಇತ್ತು. ಕಾಲೇಜ್ ಟೈಮ್ನೆಲ್ಲ ತುಂಬಾ ಬಂಕ್ ಕೊಡೋದು, ಸಿನಿಮಾಗೆ ಹೋಗೋದು, ಆ ಥರ. ಲೇಟರ್ ಆನ್ ಬಂದೆ ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಅದಕ್ಕೆ ಮುಂಚೆ ನಾನು ಕೆಲಸ ಮಾಡ್ತಾ ಇದ್ದೆ IT ಕಂಪ್ನಿಯಲ್ಲಿ, ವಿಪ್ರೋಲ್ ಕೆಲಸ ಮಾಡ್ತಾ ಇದ್ದೆ. 3 ವರ್ಷ ಕೆಲಸ ಮಾಡಿದೆ. ಅಂಡ್ ಐ ಫೆಲ್ಟ್ ಯು ರಿಸೈನ್ ದಟ್ ಜಾಬ್. ಬಿಟ್ಟೆ. 2016 ಇಂದ ಸಿನಿಮಾ ರಂಗದಲ್ಲಿ ಏನೇನ್ ಮಾಡ್ಬೋದು, ಸೀರಿಯಲ್ ಅಲ್ಲಿ ಕೆಲಸ ಮಾಡಿದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾಗಳಲ್ಲಿ ಕೆಲಸ ಮಾಡಿದೆ. ಆಮೇಲೆ ಒಂದಷ್ಟು ಟಿವಿ ಕಮರ್ಷಿಯಲ್ಸ್, ಮತ್ತೆ ಇವ್ರ ಜೊತೆ ಒಂದಷ್ಟು ವಿಡಿಯೋ ಸಾಂಗ್ಸ್, ಇದೆಲ್ಲ ಆದ್ಮೇಲೆ ಕಡಲ ತೀರದ ಬರುವ ಸಿನಿಮಾ ಶೂಟ್ ಮಾಡಿದ್ವಿ. ನಮ್ ಮೊದಲನೇ ಕೆಂದಾವರೆ ಅಂತ. ಮುಂದೆ ಇನ್ನೊಂದು ಏನೋ ನಡೀತಾ ಇದೆ ಪ್ರಾಜೆಕ್ಟ್. ಇನ್ನೂ ಪ್ರಾಜೆಕ್ಟ್ ನಡೀತಾ ಇದೆಯಾ? ಓಕೆ. ಅದು ಯಾವುದು? ಇನ್ನ ಹೆಸರಿಟ್ಟಿದ್ದೀರಾ ಇನ್ನ ಇಲ್ವಾ? ಇಟ್ಕೊಂಡಿದೀವಿ. ಸುಮ್ನೆ ತಮಾಷೆಗೆ ಅಂತ ಔಟ್ ಅಂಡ್ ಔಟ್ ಕಾಮಿಡಿ ಕಮರ್ಷಿಯಲ್ ಸಿನಿಮಾ. ಸುಮ್ಮನೆ ತಮಾಷೆ, ಹಾಗೆ ಸುಮ್ಮನೆ ತರ, ಸುಮ್ಮನೆ ತಮಾಷೆ. ಸುಮ್ಮನೆ ತಮಾಷೆ. ಸಿನಿಮಾ ಪ್ಯಾಷನ್ ಆಗಿತ್ತು, ಇವಾಗ ಪ್ರೊಫೆಷನ್ ಆಗಿದೆ. ಪ್ಯಾಷನ್ ಹ್ಯಾಸ್ ಬಿಕಮ್ ಪ್ರೊಫೆಷನ್ ನೌ. ವಿಪ್ರೋ ಅಂತ ಒಂದು ಒಳ್ಳೆ ಲ್ಯುಕ್ರೇಟಿವ್ ಜಾಬ್ ಬಿಟ್ಬಿಟ್ಟಿದ್ದೀರಾ. ನೈಸ್. ಪ್ಯಾಷನ್ ಹೇಳ್ಕೊಂಡು ಹೋಗುತ್ತೆ ನೋಡಿ. ವೆರಿ ನೈಸ್. ಆಮೇಲೆ ನಿಮ್ ಕೆಂದಾವರೆ ನಂಗೆ ಅನ್ಸುತ್ತೆ ಸಕ್ಸಸ್ ಆಗತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಸ್ಟೋರಿ ತುಂಬಾ ಸ್ಟ್ರಾಂಗ್ ಆಗಿದೆ. ಎರಡನೇದು ನಿಮ್ಮ ಲಿರಿಕ್ಸ್ ಆಗಿರಬಹುದು ಅಥವಾ ಡೈಲಾಗ್ಸ್. ನಾನು ಇದನ್ನ ನೋಡ್ಬಿಟ್ಟೆ ನಾ ಅನ್ಕೊಂಡೆ ನೀವು ತುಂಬಾ ಚೆನ್ನಾಗಿ ಡೈಲಾಗ್ ಬರೀತೀರಾ ಅಂತ. ಕಡಲ ತೀರ ಭಾರ್ಗವ ನೋಡಿದಾಗ ಹಾಗ ಅನ್ನಿಸ್ತು. ಸೊ ಚೆನ್ನಾಗಿ ಆಗತ್ತೆ ಅಂತ ನಂಗೆ ತುಂಬಾ ಇದಿದೆ, ನಂಬಿಕೆ ಇದೆ.